ಜೈ ಹಿಂದ್. ಅಭ್ಯರ್ಥಿಗಳು ರನ್ನಿಂಗಾಗಿ ರೆಡಿ ಆಗ್ತಾ ಇದ್ದಾರೆ. ನಾವಿಲ್ಲಿ ಗಮನಿಸ್ಬೋದು. ನೋಡಿರಿ, ಸ್ಟಾರ್ಟ್ ಆಯಿತು, ರನ್ನಿಂಗ್ ಸ್ಟಾರ್ಟ್ ಆಯಿತು. ಟೈಮು ಸ್ಟಾರ್ಟ್ ಮಾಡಿದ್ವಿ, ರನ್ನಿಂಗು ಸ್ಟಾರ್ಟ್ ಆಗ್ಯದ. ಇಲ್ಲಿ ಅಗದಿ ಕ್ಲಿಯರಾಗಿ ವಿಡಿಯೋ ಅದ. ನೀವು HD ಇಟ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ ನೋಡಿಕೊಂಡ್ರೆ ಕ್ಲಿಯರಾಗಿ ಗೊತ್ತಾಗ್ತದೆ. ಬಹಳಷ್ಟು ಜನ ನಮ್ಮ ಅಭ್ಯರ್ಥಿಗಳು ಎಲ್ಲೋ ಬನಿಯನ್ನು ಹಳದಿ ಬನಿಯನ್ನು ಹಾಕೊಂಡಂಥ ಅಭ್ಯರ್ಥಿಗಳು ಪ್ರತಿಯೊಂದು ಬ್ಯಾಚ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳಷ್ಟು ಜನ ಬನಿಯನ್ನು ಹಾಕೋತಾ ಇಲ್ಲ, ಆದರೂ ಸಹಿತ ಪ್ರತಿಯೊಂದು ಬ್ಯಾಚ್ನಲ್ಲಿ ನಮ್ಮ ಸಂಸ್ಥೆಯ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇದು ಅಗ್ನಿವೀರ ಆರ್ಮಿ ರ್ಯಾಲಿ, ಉಡುಪಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಇವತ್ತು 4ನೇ ದಿನ ನಡೀತಾ ಇದೆ. ಇದು ನೀವು ಗಮನಿಸ್ಬೋದು. ಇದು 4ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ. 4ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಈಗ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿರಿ ಅಭ್ಯರ್ಥಿಗಳೇ, ಯಾವ ರೀತಿ ರನ್ನಿಂಗ್ ಮಾಡ್ತಾರೆ. ಗ್ರೌಂಡ್ ಅಂತೂ ಫಸ್ಟ್ ಕ್ಲಾಸ್ ಅದ, ಸಿಂಥೆಟಿಕ್ ಗ್ರೌಂಡ್ ಅದ, ಆರಾಮ್ ಸರಿಯಾಗಿ ಓಡ್ಬೋದು. ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಹಿಂದೆ ಏನಾಗ್ತಿತ್ತಪ್ಪ ಅಂದ್ರೆ 200, 300, 400, 500 ಜನ ಅಭ್ಯರ್ಥಿಗಳನ್ನು ಬಿಡ್ತಾಯಿದ್ರು. ಫಸ್ಟ್ ರೌಂಡ್ ಓಡೋದನ್ನ ಭಾಳ ಕಷ್ಟ ಆಗಿಬಿಡ್ತಿತ್ತು. ಒಬ್ರಿಗೊಬ್ರು ಕಾಲಾಗಿ ಸಿಕ್ಕು ಬೀಳುವಂಥದ್ದಿತ್ತು. ಈಗೇನು ಆ ರೀತಿ ಇಲ್ಲ. ಅಗದಿ ಆರಾಮ್ 100, 110, 115 ಆರಾಮಾಗಿ ಬಿಡ್ತಾಯಿದ್ದಾರೆ. ಆರಾಮಾಗಿ ಓಡ್ಬೋದು. ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. ನೀವು ಗಮನಿಸ್ಬೋದು. ನೋಡಿರಿ, ಟೈಮನ್ನು ನೋಡಿರಿ. ಫಸ್ಟ್ ರೌಂಡ್ ಟೈಮ್ 1:11 ಫಸ್ಟ್ ರೌಂಡ್ ಮುಗಿಸಿ 2ನೇ ರೌಂಡನ್ನು ಸ್ಟಾರ್ಟ್ ಮಾಡಿದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಬರಿಗಾಲಿನಿಂದ ಜಾಸ್ತಿ ಜನ ಓಡ್ತಾ ಇದ್ದಾರೆ. ನಾವಿಲ್ಲಿ ರ್ಯಾಲಿ ಒಳಗೆ ನೋಡಿದ್ದು ಬರಿಗಾಲಿನಿಂದನೇ ಹೆಚ್ಚು ಜನ ಓಡ್ತಾ ಇದ್ದಾರೆ. ಓಡ್ರಿ, ಇನ್ನೂ ಜೋರಾಗಿ ಓಡ್ರಿ. ಟೈಮ್ ಕವರ್ ಆಗಬೇಕು, ಇನ್ನೂ ಜೋರಾಗಿ ಓಡ್ರಿ. ಟೈಮ್ ಕವರ್ ಆಗ್ತದೆ, ಇನ್ನೂ ಜೋರಾಗಿ ಓಡ್ರಿ. ಈ ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಓಡ್ತಾ ಇದ್ದೀರಾ. ಇನ್ನೂ ಜೋರಾಗಿ ವೇಗವಾಗಿ ಓಡಬೇಕು. ಇನ್ನೂ ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ. ಅಗ್ನಿವೀರ ಆರ್ಮಿ ರ್ಯಾಲಿಯ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಮುಖಾಂತರ ನಾವು ತಿಳಿಸ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಡಿಫೆನ್ಸ್ ಫೋರ್ಸ್, BSF, CRPF, CISF, ಆಸಾಮ್ ರೈಫಲ್, ITBP, SSB ಪ್ರತಿಯೊಂದರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಹಿತಿಯನ್ನು, ಕಾಲ್ಪಾರ್ ಮಾಹಿತಿಯನ್ನು ಸಹಿತ ನಾವು ಹೇಳ್ತಾ ಇರ್ತೀವಿ. ಪ್ರತಿಯೊಂದು ನೀವು ಇಂಡಿಯನ್ ಆರ್ಮಿ ಸೇರಬೇಕು ಅಥವಾ ಡಿಫೆನ್ಸ್ ಫೋರ್ಸ್ ಸೇರಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಪ್ರತಿಯೊಬ್ಬ ಯುವಕರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಕನ್ನಡದಲ್ಲಿ ಪ್ರತಿಯೊಂದು ಮಾಹಿತಿ ಬರ್ತಾಯಿದೆ. ಈಗಾಗಲೇ ನೀವು ಗಮನಿಸ್ಬೋದು. ನೋಡಿರಿ, 2ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೀವು ಟೈಮನ್ನು ಗಮನಿಸ್ಬೋದು. ಇಲ್ಲಿ 2ನೇ ರೌಂಡನ್ನು ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಬರಿಗಾಲಿನಿಂದ ಹೆಚ್ಚಿದ್ದಾರೆ. ಸ್ಯೂಸ್ ಹಾಕೊಂಡವ್ರು ಭಾಳ ಕಡಿಮೆ ಇದ್ದಾರೆ. ಇಲ್ಲಿ ನೀವು ಗಮನಿಸ್ಬೋದು. ಅಗದಿ ಕ್ಲಿಯರಾಗಿ ವಿಡಿಯೋ ಅದ. ನೀವು ಗಮನಿಸ್ಬೋದು. 2ನೇ ರೌಂಡ್ ಮುಗಿಸಿ 3ನೇ ರೌಂಡನ್ನು ರನ್ನಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಭ್ಯರ್ಥಿಗಳಿಗೆ ಗಮನಿಸ್ಬೋದು. ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು, ಪ್ರತಿಯೊಂದು ವಿಡಿಯೋನ ನೀವು ನೋಡ್ತಾ ಇರಬೇಕು. ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಮುಂದೆ ನಡೆಯತಕ್ಕಂಥ ಮೈಸೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ವಿಡಿಯೋನ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮ್ಗೆ ಬಿಡ್ತೀವಿ. ಅದೇ ರೀತಿಯಾಗಿ ಬೆಳಗಾವಿ ಏರಿಯಾದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ವಿಡಿಯೋನ ಸಹಿತ ಬಿಡ್ತಾ ಇದ್ದೀವಿ. ಆದ್ದರಿಂದ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ಇವತ್ತು ಸ್ವಲ್ಪ ನಮಗೇನಾಯ್ತಪ್ಪ ಅಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋನ ಲೇಟ್ ಆಗಿಬಿಟ್ಟಿದ್ವಿ. ಕ್ಷಮೆ ಇರಲಿ ಎಲ್ಲರಿಗೂ ನಾನು ಕೇಳ್ಕೊತೀನಿ. ನಾಳೆಯಿಂದ ಜಲ್ದಿನ ವಿಡಿಯೋಗಳನ್ನು ನಾವು ಬಿಡ್ತೀವಿ. ಎಷ್ಟು ಸಾಧ್ಯಕತೆ ಅಷ್ಟು ಬ್ಯಾಚ್ಗಳನ್ನ ವಿಡಿಯೋಗಳನ್ನು ನಾವು ಬಿಡ್ತಾ ಇರ್ತೀವಿ. ಇದು 4ನೇ ದಿನದ 4ನೇ ಗ್ರೂಪಿನ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದೀರಾ. ಪ್ರತಿಯೊಂದು ನೋಡಿರಿ, ಇಲ್ಲಿ ಸ್ಲೋ ಆಯ್ತಂದ್ರೆ ಅನಿವಾರ್ಯ ಒಳಗಡೆ ಹೋಗಲೇಬೇಕು. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ತೊಂದರೆ ಇಲ್ಲ. ನೀವು ಒಮ್ಮೆಲೇ ರನ್ನಿಂಗ್ ಮಾಡ್ತಂದ್ರೆ ಈ ರೀತಿ ತೊಂದರೆ ಆಗುವಂಥ ಚಾನ್ಸ್ ಇರ್ತದೆ. ಅಭ್ಯರ್ಥಿಗಳಿಗೆ ಮತ್ತೆ ಮುಂದಿನ ರ್ಯಾಲಿಗೆ ತಯಾರಾಗಿ ಜಿಗುಪ್ಸೆ ಹೊಂದಬೇಡಿ. ಅದೇ ರೀತಿಯಾಗಿ ನೋಡಿರಿ, ಎಷ್ಟು ವೇಗವಾಗಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ ಗಮನಿಸ್ಬೋದು. ಈಗ 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಟೈಮನ್ನು ನಾವು ಗಮನಿಸ್ಬೋದು. ಫಸ್ಟ್ ಇದ್ದಂಥ ಅಭ್ಯರ್ಥಿಯ ಟೈಮನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ 3:48, 3 ನಿಮಿಷ 48 ಸೆಕೆಂಡಿಗೆ 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಫಸ್ಟ್ ಇದ್ದಂಥ ಅಭ್ಯರ್ಥಿ ಓಡ್ತಾ ಇದ್ದಾನೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಗಮನಿಸ್ಬೋದು. ಇಲ್ಲಿ 1, 2, 3, 4 ಜನ ನೋಡಿರಿ ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೀವು ಗಮನಿಸ್ಬೋದು. ಬರಿಗಾಲಿನಿಂದ ಓಡ್ತಾ ಇದ್ದಾರೆ, ಸ್ಯೂಸ್ ಹಾಕ್ಕೊಂಡಿಲ್ಲ. ಬರಿಗಾಲಿನಿಂದನೇ ಓಡ್ತಾ ಇದ್ದಾರೆ. ಬರಿಗಾಲಿಂದ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು, ಆರಾಮಾಗಿ ಓಡ್ಬೋದು. ಸಿಂಥೆಟಿಕ್ ಗ್ರೌಂಡಲ್ಲಿ ಬರಿಗಾಲಿನಿಂದ ಓಡಲಿಕ್ಕೆ ನೋಡಿರಿ ಭಾಳ ಜನ ಎಲ್ಲರೂ ಬರಿಗಾಲಿನ ಓಡತಾರೆ. ಇಲ್ಲಿ ನೋಡಿರಿ, ನೀವು ನೋಡ್ಬೋದು. ಭಾಳಷ್ಟು ಜನ, ನಾನು ನೋಡೋಕ್ಕಾಗಲಿ, ಎಲ್ಲರೂ ನೋಡಿರಿ ಬರಿಗಾಲ ಕಾಣಿಸ್ತಾ ಇದ್ದಾರೆ. ಸ್ಯೂಸ್ ಹಾಕ್ಕೊಂಡವರು ಅಲ್ಲಿ ಒಬ್ಬ ಕಾಣಿಸ್ತಾ ಇದ್ದಾನೆ, ಈಗ ಇಲ್ಲಿ ಒಬ್ಬ ಕಾಣಿಸ್ತಾ ಇದ್ದಾನೆ. ಸ್ಯೂಸ್ ಹಾಕ್ಕೊಂಡವ್ರು ಹಿಂದಿದ್ದಾರೆ, ಬರಿಗಾಲ ಇದ್ದವರು ಮುಂದಿದ್ದಾರೆ. ನೀವು ನೋಡಿರಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡು. ಓಡ್ರಿ, ಇನ್ನೂ ವೇಗವಾಗಿ ಓಡಬೇಕು. ಲಾಸ್ಟ್ ರೌಂಡ್ ಅದ, ಫಿನಿಶಿಂಗ್ ಬರಬೇಕು. ನೀವು ನೋಡಿರಿ ಗಮನಿಸ್ಬೋದು. ಟೈಮ್ ಕಡೆ ಲಕ್ಷ್ಯ ಕೊಡ್ತಾಯಿರಿ, ಯಾವ ರೀತಿ ರನ್ನಿಂಗ್ ಮಾಡ್ತಾಯಿರಿ ನೋಡಿರಿ. ಇಲ್ಲಿ ನೋಡ್ಬೋದು ನೀವು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಗಮನಿಸ್ಬೋದು. ಅಭ್ಯರ್ಥಿಗಳು
ನೋಡಿರಿ ಟೈಮನ್ನು ಗಮನಿಸ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ 1,20,000 ಜನಕ್ಕಿಂತ ಅಧಿಕ ಜನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹೊಸದಾಗಿ ಸೇರೋರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಇಲ್ಲಿ ಟೈಮನ್ನು ನಾವು ಗಮನಿಸ್ಬೋದು. ಟೈಮ್ ನೋಡಿರಿ 5:05. ಫಸ್ಟ್ ಬಂದಂಥ ಅಭ್ಯರ್ಥಿಗಳು 5 ಎನ್ಸು 1 2 3 ಎಷ್ಟು ಜನ ಆಗ್ಯಾರ ನೋಡಿರಿ. 4 5 6 7 8 9 10 11 12 13 14 15 16 ಎನಿಸ್ಬೋದು ನೀವು ಇಲ್ಲಿ. 17 18 19 20 21 22 23 24 25 26 27 28 29 ನೋಡಿ. ಸೆಕೆಂಡ್ ಮತ್ತು ಬಿದ್ದ ನೋಡು ಗಮನಿಸ್ಬೋದು. ಸೆಕೆಂಡ್ ಗ್ರೂಪ್ ಹೋಗ್ತಾ ಇದ್ದಾರೆ ನೋಡಿ, ಗಮನಿಸಬೇಕು. ಫಸ್ಟ್ ಗ್ರೂಪ್ ಎಷ್ಟಾಗ್ತಾರೆ, ಸೆಕೆಂಡ್ ನೀವು ಎನಿಸ್ರಿ. ನಾವು ಎನಿಸೋ ಮುಂದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ನೀವು ಎನಿಸಿ ಮತ್ತೊಂದು ಸಲ ಕ್ಲಿಯರಾಗಿ ನೋಡ್ಕೊರಿ. ಸೆಕೆಂಡ್ ನೋಡಿರಿ ಕ್ಲೋಸ್ ಮಾಡಿದರು. ಕ್ಲೋಸ್ ಆಯಿತು ನೋಡಿರಿ. ಪಾಪ ಅವು ಎಷ್ಟು ನೋವನ್ನು ಅನುಭವಿಸ್ತಾವೆ ಅಂದ್ರೆ ಪೂರ್ಣ ಲೈನ್ಗೆ ಬಂದ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.